ಆಮೆನ್. ಒಂದು ವಚನ ಕಳೆದ ವಾರ ನಮ್ಮ ಸಭೆಯಲ್ಲಿ ನಾವು ಹಂಚಿಕೊಂಡಿರುವಂಥ ವಚನ, ಅದು ನಮ್ಮೆಲ್ಲ ಗೊತ್ತಿರುವಂಥ ವಚನ. ಆದ್ರೆ ಎಷ್ಟು ಜನ ಅದನ್ನು ನೀವು ಗಟ್ಟಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಆ ವಾಕ್ಯ ಬಲವಾದ ರೀತಿಯಲ್ಲಿ ಕಾರ್ಯ ಸಾಧಕವಾಗಿದೆ. ಯಾವನ ನಡತೆಯು ನೆನಪಿದೆಯಾ? ಎಲ್ಲಿ ನೋಡ್ಕೊಂಡ್ವಿ ಅದನ್ನ? ಜ್ಞಾನೋಕ್ತಿಗಳಲ್ಲಿ ಎಲ್ಲಿ? 16:7 ಓದಿಕೊಳ್ಳೋಣ ದಯವಿಟ್ಟು. ಜ್ಞಾನೋಕ್ತಿ 16:7. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದ ವಾಕ್ಯ ಬೈಬಲ್ ಏನ್ ಹೇಳ್ತಾ ಇದೆ ನೋಡ್ರಿ. ಯೆಹೋವನು ಒಬ್ಬನ ನಡತೆಯನ್ನ ಮೆಚ್ಚಿದರೆ ಯೆಹೋವನು ಒಬ್ಬನ ನಡತೆಯನ್ನ ಮೆಚ್ಚಿದರೆ ಅವನ ಶತ್ರುಗಳನ್ನು ಸಹ ಮಿತ್ರರನ್ನಾಗಿ ಮಾಡುವನು. ಇದು ಬಲವಾದ ವಾಕ್ಯ. ಆಮೆನ್. ಒಂದು ವೇಳೆ ನಮ್ಮ ನಡತೆ ಅಂದ್ರೆ ಗೊತ್ತಾ? ನಾವು ಯೋಚಿಸುವ ರೀತಿ, ನಾವು ಮಾತನಾಡುವ ರೀತಿ, ನಮ್ಮ ಕಲ್ಪನೆಗಳು, ನಮ್ಮ ವ್ಯವಹಾರ, ಬಿಹೇವಿಯರ್, ನಮ್ಮ ವರ್ತನೆ, ಈ ವಿಷಯಗಳಲ್ಲಿ ನಮ್ಮ ನಡತೆಯಲ್ಲಿ ದೇವರು ಅದನ್ನ ಮೆಚ್ಚಿಕೊಳ್ಳುವುದಾಗಿದ್ದರೆ, ಕೇಳ್ತಾ ಇದ್ದೀರಿ ಅನ್ಕೊಳ್ತೇನೆ, ಅದನ್ನ ದೇವರು ಮೆಚ್ಚಿಕೊಳ್ಳುವುದಾಗಿದ್ರೆ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ತಾನೇ ದುಡ್ಡಿನಿಂದ ನಾವು ಗೆಳೆತನ ಕೊಂಡ್ಕೊಳ್ಬಹುದು. ಆದ್ರೆ ವೈರತ್ವ ಉಂಟಾಗುವಾಗ ಹೇಗೆ ಅದನ್ನು ಸಮಾಧಾನ ಮಾಡ್ಕೊಳ್ತೀರಾ? ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಾವು ಆತನ ನಡತೆಯಲ್ಲಿ ಆತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾವು ನಡೆದುಕೊಳ್ಳುವುದಾಗಿದ್ರೆ ವೈರಿಗಳನ್ನು ಸಹ ಮಿತ್ರರನ್ನಾಗಿ ಮಾರ್ಪಡಿಸ್ತಾನಂತೆ. ಕಷ್ಟಕರವಾದಂಥ ಪರಿಸ್ಥಿತಿಗಳನ್ನು ಸಹ ನಮಗೆ ಹಿತಕರವಾಗಿ ಮಾರ್ಪಡಿಸುವಂತ ಶಕ್ತಿ ಆತನಲ್ಲಿದೆ. ಒಂದು ದಿನ ಏನಾಯ್ತಂದ್ರೆ, ಒಂದು ಸಾರಿ ಅವರು ಪಾಸ್ಟರ್ ಅಭಿಷೇಕ್ ಅವರು ಎಕ್ಸಾಮ್ ಅಲ್ಲಿ 2 ವಿಷಯದಲ್ಲೇನೋ ಫೇಲ್ ಆಗ್ಬಿಟ್ರಂತೆ. ಈ ಫೇಲ್ ಆದಾಗ ಅವ್ರಿಗೆ ಅವರ ಟೀಚರ್, ನಮಗೆಲ್ಲರಿಗೂ ಆಗಿದೆ ಅದು, ಅವ್ರ ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಮ ತಂದೆ ಸಿಗ್ನೇಚರ್ ತಗೊಂಡ್ ಬಾ ಅಂತ ಹೇಳಿದ್ರಂತೆ. ಇವರು ಮನೆಗೆ ಹೋಗ್ಬಿಟ್ಟು ಬೀಳ್ತಾವೆ ಚೆನ್ನಾಗಿ ಕಡುಬು, ತಾವೇ ಕೂತ್ಕೊಂಡು ತಮ್ಮ ತಂದೆ ಸಿಗ್ನೇಚರ್ ಮಾರ್ಕ್ಸ್ ಕಾರ್ಡ್ ಮೇಲೆ ಹೊಡ್ಕೊಂಡು ಸ್ಕೂಲಿಗೆ ಹೋದ್ರಂತೆ. ಟೀಚರ್ ಗೊತ್ತಾಯ್ತಿದೆ ಏನೋ ಗದ್ದಲ ಆಗೈತೆ. ಸಿಗ್ನೇಚರ್ ನೋಡಿದ ತಕ್ಷಣ ಟೀಚರ್ ಹೇಳಿದ್ರಂತೆ, ನಿಮ್ಮ ತಂದೆಯನ್ನ ಕರ್ಕೊಂಡು ಬಾ. ಸಿಕ್ಕಾಕೊಂಡ್ರಿ, ಈಗೇನ್ ಮಾಡ್ಲಿಕ್ಕೇನೆ ಬರಲ್ಲ. ಸೊ ಮಾರನೇ ದಿನ ತಮ್ಮ ತಂದೆಯನ್ನ ಸ್ಕೂಲಿಗೆ ಕರ್ಕೊಂಡು ಹೋದ್ರೆ ಟೀಚರ್ ಕೇಳಿದ್ರಂತ, ಟೀಚರ್ ಅವ್ರ ತಂದೆ ಮುಂದೆ ಈ ಮಾರ್ಕ್ಸ್ ಕಾರ್ಡ್ ಮೇಲೆ ಸಿಗ್ನೇಚರ್ ನಿಮ್ದೇನಾ ಅಂತ ಕೇಳಿದ್ದೆ ತಡ ಅಲ್ಲಿ ಎದ್ದು ನಿಂತ್ಕೊಂಡು ಇವ್ರ ಶರ್ಟ್ ಅನ್ನೇ ಹರಿದು ಬಾಯೋಂಗೆ ಬಾರಿಸಿದ್ರಂತೆ ಚೆನ್ನಾಗಿ ಅವ್ರ ತಂದೆ. ಕೇಳ್ತಾ ಇದ್ದೀರಾ? ಆಮೇನ್. ಎಷ್ಟೋ ಸಾರಿ ನಾವು ಮಾಡ್ತಾ ಇರೋದು ಅದನ್ನೇ. ನಮಗೆ ಬೇಕಾಗಿರೋದು ತಂದೆ ಸಿಗ್ನೇಚರ್, ಅದನ್ನ ನಾವು ಮಾಡ್ತಾ ಇರೋದೇನಂದ್ರೆ ನಾವೇ ಸೈನ್ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಪ್ರೋಗ್ರೆಸ್ ರಿಪೋರ್ಟ್ ಮೇಲೆ ನಾವೇ ಸಿಗ್ನೇಚರ್ ಹೊಡ್ಕೊಳ್ತಾ ಇದ್ದೇವೆ. ನನ್ನಂಗೆ ಪ್ರಾರ್ಥಿಸೋರು ಯಾರಿಲ್ಲ, ನನ್ನಂಗೆ ಹಾಡೋರು ಯಾರಿಲ್ಲ. ಅಥವಾ ಬೇರೆಯವ್ರು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಹಾಡ್ತೀರಾ, ಅವ್ರ ಸಿಗ್ನೇಚರ್ ಬೀಳ್ತಾ ಇದೆ, ದೇವ್ರ ಸಿಗ್ನೇಚರ್ ಬೀಳ್ತಾ ಇಲ್ಲ. ನಮ್ಮ ಸಿಗ್ನೇಚರ್ ಅವಶ್ಯ ಇಲ್ಲ. ನಮಗೆ ನಮ್ಮ ಪ್ರೋಗ್ರೆಸ್, ನಮ್ಮ ಜೀವನದ ಬಗ್ಗೆ ದೇವರು ಸಾಕ್ಷಿ ಕೊಡ್ಬೇಕು, ಮನುಷ್ಯರಲ್ಲ, ನಾವಲ್ಲ. ನಾವು ಒಬ್ಬರೊಬ್ರು ಸಾಕ್ಷಿ ಕೊಡ್ತಾ ಇದ್ದೀವಿ. ಇವನು ಚೆನ್ನಾಗಿದ್ದಾನೆ, ಚೆನ್ನಾಗಿ ಬಾರಿಸ್ತಾನೆ, ಇವನು ಚೆನ್ನಾಗಿದ್ದಾನೆ, ಚೆನ್ನಾಗಿ ತಿಂತಾವನೆ, ಇವನು ಚೆನ್ನಾಗಿದ್ದಾನೆ, ಚೆನ್ನಾಗಿ ಉಪವಾಸ ಮಾಡ್ತಾನಂತ ನಾವು ಸಿಗ್ನೇಚರ್ ಹಾಕ್ತಾ ಇದ್ದೀವಿ, ಇವರು ಒಳ್ಳೆಯವರಂತ. ಆದ್ರೆ ದೇವರು ನಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮೇಲೆ ಸಿಗ್ನೇಚರ್ ಹಾಕಬೇಕಾಗಿದೆ. ದೇವರು ನಮ್ಮ ಪ್ರಾರ್ಥನೆಯ ಮೇಲೆ ಸಿಗ್ನೇಚರ್ ಹಾಕಬೇಕಾಗಿದೆ. ಯಾಕಂದ್ರೆ ದೇವರು ನಮ್ಮ ಮೇಲೆ ಸಿಗ್ನೇಚರ್ ಹಾಕುವಾಗ ನೋಡಿ ಎಲ್ಲ ಕಡೆ ಕಂಡು ಬಂದ್ಬಿಡ್ತದೆ. ಯಾವನ ನಡತೆಯನ್ನ ಯೆಹೋವನು ಮೆಚ್ಚಿಕೊಳ್ಳುವನೋ ಅಲ್ಲೊಂದು ಸೈನ್ ಹಾಕ್ತಾನೆ ದೇವರು ಆತನ ಜೀವಿತದ ಮೇಲೆ. ಏನ್ ಸೈನ್ ಗೊತ್ತಾ? ಎಲ್ಲರಿಗೂ ಕಂಡು ಬಂದ್ಬಿಡ್ತದೆ. ಆತನ ವೈರಿಗಳು ಸಹ ಅವನ ಮಿತ್ರರಾಗ್ಬಿಡ್ತಾರೆ. ದೇವ್ರ ಸಿಗ್ನೇಚರ್ ಬಂದ್ಬಿಡ್ತದೆ. ಅರ್ಥ ಆಗ್ತಾ ಇದೆ? ನಿಮ್ಮನ್ನ ಹೀಯಾಳಿಸುವವರು, ನಿಮ್ಮನ್ನ ತೆಗಳುವವರು, ನಿಮಗೆ ದುರ್ಭಾಷೆಯನ್ನು ಉಪಯೋಗ ಮಾಡುವವರು, ಅವರನ್ನು ಸಹ ದೇವರು
ಕರ್ತನು ಅವರನ್ನು ಸಹ ಮಿತ್ರರನ್ನಾಗಿ ಮಾಡಿಬಿಡ್ತಾನೆ. ಆಮೆನ್, ಆಮೆನ್. ಯಾಕಂದ್ರೆ ನಾವು ನಮ್ಮದೇ ಸಿಗ್ನೇಚರ್ ಹಾಕೊಳ್ತಾ ಹೋಗ್ತಾ ಇದ್ದೀವಿ. ವಿ ಆರ್ ಟ್ರೈಂಗ್ ಟು ಪುಟ್ ಅವರ್ ಓನ್ ಸಿಗ್ನೇಚರ್. ಆದ್ರೆ ನಮಗೆ ಬೇಕಾಗಿರೋದು ದೇವರ ಸಿಗ್ನೇಚರ್. ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದರಲ್ಲಿ ನಾವು ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಈ ವಾಕ್ಯದ ಸರಿಯಾದ ಅರ್ಥವನ್ನು ಓದಿಕೊಳ್ಳೋದಾಗಿದ್ರೆ ಈ ರೀತಿ ಓದಿದ್ರೆ ತುಂಬಾ ಚೆನ್ನಾಗಿರ್ತದೆ. ಏನ್ ಗೊತ್ತಾ, ಯಾರ ನಡತೆ ದೇವರ ಮನಸ್ಸಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಇರ್ತದೋ ಆತನನ್ನ ದೇವರು ಯಾವ ರೀತಿ ಆಶೀರ್ವದಿಸ್ತಾನಂದ್ರೆ, ಆತನ ವೈರಿಗಳು ಸಹ ಆ ಆಶೀರ್ವಾದವನ್ನ ಗುರುತಿಸಿ ದೇವರು ಈತನೊಂದಿಗೆ ಇದ್ದಾನೆ ಎಂಬುದಾಗಿ ಆತನೊಂದಿಗೆ ಸಮಾಧಾನ ಆಗ್ಬಿಡ್ತಾರೆ. ಕಂಡು ಬರ್ತದೆ. ಹೂ ಇಸ್ ಸೈನಿಂಗ್ ಅವರ್ ಪ್ರೋಗ್ರೆಸ್ ರಿಪೋರ್ಟ್? ನಮ್ಮ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಯಾರು ಸೈನ್ ಮಾಡ್ತಾ ಇದ್ದಾರೆ? ದೇವರು ಅದನ್ನು ಮಾಡುವಾಗ ಅದು ಸಮೃದ್ಧಿಯಾದ ರೀತಿಯಲ್ಲಿ ಕಂಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆತನ ವೈರಿಗಳನ್ನು ಆ ದೇವರು ಆತನ ಮಿತ್ರನಾಗಿ ಮಾರ್ಪಡಿಸ್ತಾನೆ ಅಂತ ದೇವರು ವಾಕ್ಯ ಹೇಳ್ತದೆ. ಆದಿಕಾಂಡದ 26ನೇ ಅಧ್ಯಾಯದಲ್ಲಿ 26ನೇ ವಚನದಿಂದ ನೋಡಿಕೊಳ್ಳೋದಾಗಿದ್ರೆ, ಅಲ್ಲಿಯೂ ಅವನ ಸೇವಕರು ಬಾವಿಯನ್ನು ಅಗಿದರು. ಆ ಸಮಯದಲ್ಲಿ ಅಬೀಮೆಲೆಕನು ತನ್ನ ಮಂತ್ರಿಯಾದ ಅಹುಜ್ಜತನನ್ನು, ಈ ಅರಸನಾದಂತ ಅಬೀಮೆಲೆಕನು, ಆತನ ಹೆಸರೇನಂತೆ? ಅರಸನಾದಂತ ಅಬೀಮೆಲೆಕನು, ಆತನ ಜೊತೆಗೆ ಆತನ ಪಕ್ಕದಲ್ಲಿ ಇಸಾಕನು ವಾಸವಾಗಿದ್ದ. ಈ ಇಸಾಕನು ಯಾರು? ಅಬ್ರಹಾಮನ ಮಗ, ಆಶೀರ್ವಾದದಲ್ಲಿ ಜೀವಿಸುವನು. ಮತ್ತು ದೇವರು ವಾಕ್ಯ ಹೇಳ್ತದೆ, ಇಸಾಕನು ಎಲ್ಲಾ ವಿಷಯದಲ್ಲಿ ಬಹು ಸಮೃದ್ಧಿಯಾಗಿ ಬೆಳೆದಂತೆ. ಆತನಿಗೆ ತುಂಬಾ ಆಶೀರ್ವಾದ ಆಯ್ತು. ಆತನನ್ನು ಹಿಡಿಯೋರೇ ಯಾರಿಲ್ಲ. 100 ಸೇವಕರು ಯವನಸ್ಥರು ಆತನ ಮನೆಯಲ್ಲಿ. ಅದನ್ನು ನೋಡಿ ಅಬೀಮೆಲೆಕನಿಗೆ ಟೆನ್ಷನ್ ಆಯ್ತು. ಅದನ್ನು ನೋಡಿ ಅಬೀಮೆಲೆಕನಿಗೆ ಬಹಳ ಚಿಂತೆ ಆಯ್ತು. ಅವನು ಇಸಾಕನ ಬಳಿಗೆ ಬಂದು ಹೇಳ್ತಾ ಇದ್ದಾನೆ, ನಮ್ಮಿಂದ ಹೊರಟೋಗ್ಬಿಡು, ನಮ್ಮಿಂದ ನೀನು ಹೊರಟೋಗು. ಯಾಕೆಂದ್ರೆ ನೀನು ನಮಗಿಂತನೂ ಬಲಶಾಲಿ ಆಗ್ತಾ ಇದ್ದೀಯಾ. ಇಸಾಕನಿಗೆ ಎಲ್ಲಿ ಹೋಗ್ಬೇಕಂತ ದಾರಿ ಇಲ್ಲ. ಯಾಕೆಂತಂದ್ರೆ ಅಬೀಮೆಲೆಕನಿರುವಂತ ಪಟ್ಟಣದಲ್ಲಿ, ಆ ದೇಶದಲ್ಲಿ ನೀರಿದೆ, ಬಾವಿಗಳಿದೆ, ಹೊಳೆಗಳಿದೆ, ಹಸಿರಾದ ಹುಲ್ಲುಗಾವಲಿದೆ ಅವರ ಕರುಗಳಿಗೆ, ಅವರ ಕ್ಯಾಟಲ್ಗಳಿಗೆ. ಆದ್ರೆ ಇಲ್ಲಿಂದ ಹೊರಟೋಗು ಅನ್ನುವಾಗ ಮಾರ್ಗ ಇಲ್ಲ. ಆದ್ರೆ ಇಸಾಕನಲ್ಲಿಂದ ಹೊರಟೋಗ್ಬಿಟ್ಟ. ಆದ್ರೆ ಇಸಾಕನು ಹೋದಲ್ಲೆಲ್ಲ ದೇವರವನ್ನ ಆಶೀರ್ವದಿಸಿ ಅವನನ್ನು ಏಳಿಗೆಗೆ ತಂದ. ಈಗೇನಾಯ್ತಂದ್ರೆ, ಈಗ ನೋಡಿ, ಯಾರನ್ನ ಅಬೀಮೆಲೆಕನು ಬಿಟ್ಟು ಹೋಗಂತ ಕಳಿಸ್ಬಿಟ್ಟಿದಾನೋ ಅವನು ಮರುಭೂಮಿಗೆ ಹೋದ್ರೂ ಸಹ, ಆ ಇಸಾಕ ಮರುಭೂಮಿಗೆ ಹೋದ್ರೂ ಸಹ ಈ ಅಬೀಮೆಲೆಕನಿಗಿಂತ ಬಲಶಾಲಿ ಆದಂತೆ, ಇವನಿಗಿಂತ ಅವನು ಸಮೃದ್ಧಿ ಆದನಂತೆ. ಆ ಮರುಭೂಮಿಯು ಸಹ ಫಲವತ್ತಾಗಿ ಆತನಿಗೆ ಬೆಳೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಕಾರಣ, ಯಾರ ನಡತೆಗೆ ದೇವರು ಒಪ್ಪಿಕೊಳ್ತಾನೋ ಅವನನ್ನ ಮನುಷ್ಯನು ಯಾವ ಸ್ಥಳದಿಂದ ಕಿತ್ತಿದ್ರೂ ಚಿಂತೆ ಇಲ್ಲ, ಆ ವ್ಯಕ್ತಿ ಸಮೃದ್ಧಿ ಹೊಂದುತ್ತಾನೆ ಹೋಗ್ತಾನೆ. ಇದು ಕಥೆ ಅಲ್ಲ, ನಿಜವಾದಂತ ಜೀವಿತ. ಎಷ್ಟೇ ಅನುಕೂಲತೆಗಳನ್ನ ನಿಮ್ಮಿಂದ ಕಿತ್ಕೊಳ್ಳಿ, ದೇವರು ಮತ್ತು ಏಳಿಗೆಯನ್ನು ತರ್ತಾನೆ. ಆದ್ರೆ ಆಗ ಅಬೀಮೆಲೆಕನು ಏನ್ ಮಾಡ್ತಾ ಇದ್ದಾನೆ ನೋಡಿ. ಈಗ ನೋಡಿ ಏನ್ ಹೇಳ್ತಾನೆ ಅಬೀಮೆಲೆಕನು. ಆ ಸಮಯದಲ್ಲಿ ಅಬೀಮೆಲೆಕನು ತನ್ನ ಮಂತ್ರಿಯಾದ ಅಹುಜ್ಜತನನ್ನು, ತನ್ನ ಮಂತ್ರಿಯನ್ನ, ಸೇನಾಪತಿಯನ್ನ ಸಂಗಡ ಕರೆದುಕೊಂಡು, ತನ್ನ ಸಂಗಡ ಕರೆದುಕೊಂಡು ಗೆರಾರಿನಿಂದ ಇಸಾಕನ ಬಳಿಗೆ ಬರಲು, ಗೆರಾರಿನಿಂದ ಇಸಾಕನ ಬಳಿಗೆ ಬಂದಂತೆ. ಇಸಾಕನು, ನೀವು ನನ್ನನ್ನು ದ್ವೇಷಿಸಿ, ತಾನೇ ಅರಸನು ತಾನೇ ಇಸಾಕನ ಬಳಿಗೆ ಬರ್ತಾ ಇದ್ದಾನೆ. ಇಸಾಕನು ಅವನಿಗೆ ಕೇಳ್ತಾ ಇದ್ದಾನೆ, ನೀನು ನನ್ನನ್ನ ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳುಹಿಸಿ ಬಿಟ್ಟಿರಲ್ಲ, ನಿನ್ನ ಬಳಿಯಿಂದ ಕಳುಹಿಸಿ ಬಿಟ್ಟೆ ಅಲ್ಲ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಅಂತ ಇಸಾಕನ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಅಬೀಮೆಲೆಕನು ಇವನನ್ನ ಹೊರಡಿಸ್ಬಿಟ್ಟಿದ್ದಾನೆ. ಈಗ ಅದೇ ಅಬೀಮೆಲೆಕನು ಅದೇ ಇಸಾಕನ ಬಳಿಗೆ ಬರೋದನ್ನು ನೋಡಿ ಇಸಾಕನ್ ಕೇಳ್ತಾ ಇದ್ದಾನೆ, ನೀನೇ ನನ್ನ ಹೊರಗೆ ಹಾಕಿದ್ದು,
ಈಗ ಮತ್ತೆ ನೀನು ನನ್ನ ಕಡೆ ಯಾಕೆ ಬರ್ತಾ ಇದ್ದೀಯಾ? ನೀನು ಧ್ಯಾನ ಕೊಡೋದಾಗಿದ್ರೆ ನಿನಗೊಂದು ಮಾತನ್ನು ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ, ಕೇಳು. ತಾನು ಐಶ್ವರ್ಯವಂತನು, ನಿನಗಂತಲೂ ಬಲಶಾಲಿ, ನೀನು ಯಾವುದೇ ಉಪಯುಕ್ತ ನಿಲ್ಲದವನು, ನೀನು ನನಗೆ ಬೇಡಾದವನೆಂಬುದಾಗಿ ಎಷ್ಟೇ ಜನ, ಎಷ್ಟೇ ಸಾವಿರ ಜನ ನಿನ್ನನ್ನು ತಿರಸ್ಕರಿಸಿ ಹೋಗಿದ್ರು ಚಿಂತೆ ಇಲ್ಲ. ನಿನ್ನ ನಡತೆ ಈಗಿನಿಂದ ಲಕ್ಷ ಕೊಟ್ಟು ಕೇಳ್ರಿ, ಈ ಪಾಯಿಂಟ್ ನಿಂದ ಮುಂದೆ ಲಕ್ಷ ಕೊಟ್ಟು ಕೇಳ್ರಿ. ನಿನ್ನ ನಡತೆ ಯೆಹೋವನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗುವ ರೀತಿಯಲ್ಲಿ ಇರುವುದಾಗಿದ್ರೆ, ಬರೀ ಹೋದವರಲ್ಲ, ಹೋದವರು ಎಷ್ಟೇ ಬಲಶಾಲಿಯಾಗಿದ್ರು ಸಹ, ಹೋದವರು ಎಷ್ಟೇ ಐಶ್ವರ್ಯವಂತರಾಗಿದ್ರು ಸಹ, ತಿರುಗಿ ನಿನ್ನ ಮುಖವನ್ನ ನೋಡಲಿಕ್ಕೆ ಬರುವಂತ ಸಮಯ ಬರ್ತದೆ. ಯಾಕಂದ್ರೆ ಯಾವನ ನಡತೆಯು ಯೆಹೋವನಿಗೆ ಮೆಚ್ಚುಗೆ ಆಗುತ್ತೋ, ನಾನು ನಿಮಗೆ ಪ್ರವಾದನ ರೂಪಕವಾಗಿ ಹೇಳ್ತಾ ಇದ್ದೇನೆ, ನಾನು ನಿಮಗೆ ನಂಬಿಕೆಯಿಂದ ದೇವರ ವಾಕ್ಯಕ್ಕೆ ಪೂರಕವಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಹೋಗಿದ್ದು ತಿರುಗಿ ಇಸಾಕನನ್ನ ಹುಡುಕೊಂಡು ಬರ್ತಾ ಇದೆ. ಕಾರಣ, ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿರೋರು ಅಬಿಮೆಲೆಕನಲ್ಲ, ಇಸಾಕನ. ನೀನು ದೇವರಿಗೆ ಮೆಚ್ಚುಗೆ ಆಗುವುದಾಗಿದ್ರೆ ಅದೇ ಇಸಾಕನ ದೇವರು ನಿನ್ನ ದೇವರು, ಅದೇ ಇಸಾಕನ ಆಶೀರ್ವಾದ ನಿನ್ನ ಆಶೀರ್ವಾದ. ಆತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡೆದ ಈತನನ್ನ ದೇವರು ಎಷ್ಟು ಬಲವಾಗಿ ಆಶೀರ್ವದಿಸ್ತಾ ಇದ್ದಾನೆ ಅಂದ್ರೆ, ಅಬಿಮೆಲೆಕನು ಅವನನ್ನ ಹುಡುಕೊಂಡು ಬರ್ತಾ ಇದ್ದಾನೆ. ಬಂದ ಮೇಲೆ ಅಬಿಮೆಲೆಕನು ಹೇಳಿರುವಂತ ಸಂಗತಿ ಶ್ರೇಷ್ಠವಾದದ್ದು. ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು. ಯೆಹೋವನು ಯಾರು ಹೇಳ್ತಾ ಇದ್ದಾರೆ? ವೈರಿ ಯಾರು ಹೇಳ್ತಾ ಇದ್ದಾರೆ? ನನ್ನಿಂದ ಹೊರಟೋಗಂತ ಹೇಳ್ದವನೇ ಹೇಳ್ತಾ ಇದ್ದಾನೆ, ಯೆಹೋವನು ನಿನ್ನ ಸಂಗಡ ಇದ್ದಾನೆಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದ. ನಮಗೆ ಸ್ಪಷ್ಟವಾಗಿ ಕಂಡು ಬಂದದೆ. ಮನುಷ್ಯ ನಿನಗೆ ಸಿಗ್ನೇಚರ್ ಹಾಕಿದ್ರೆ ಅದು ಕಂಡು ಬರಲ್ಲ, ಅದು ಬರೀ 4 ಜನರಿಗೆ ಕಂಡು ಬರ್ತದೆ. ನೀನು ಸಿಗ್ನೇಚರ್ ಹಾಕೊಂಡ್ರೆ ನಿಮ್ಮ ಮನೆಯವ್ರಿಗೆ ಅಷ್ಟೇ ಕಂಡು ಬರ್ತದೆ. ದೇವರು ಸಿಗ್ನೇಚರ್ ಹಾಕಿದ್ರೆ ನೋಡಿ, ವೈರಿಗಳಿಗೂ ಕಂಡು ಬರ್ತದೆ ದೇವರು ಈತನೊಂದಿಗೆ ಇದ್ದಾನೆ ಅಂತ. ಕೇಳ್ತಾ ಇದ್ದೀರಾ? ನಾವು ಒಬ್ರಿಗೊಬ್ರ ಸಿಗ್ನೇಚರ್ ಹಾಕೊಂಡ್ರೆ ನಾವಷ್ಟೇ ಚೆನ್ನಾಗಿರ್ತೀವಿ, ನಮಗಷ್ಟೇ ಗೊತ್ತಾಗತ್ತೆ. ನಾನು ಇವನಿಗೆ ಸಿಗ್ನೇಚರ್ ಹಾಕಿದ್ರೆ ಇವನ್ ಫ್ರೆಂಡ್ಸ್ಗೆ ಗೊತ್ತಾಗತ್ತೆ. ಆದ್ರೆ ದೇವರು ಸಿಗ್ನೇಚರ್ ಹಾಕುವಾಗ, ನನ್ನ ಪ್ರಾರ್ಥನಾ ಜೀವಿತದ ಮೇಲೆ ದೇವರು ಮುದ್ರೆ ಹಾಕುವಾಗ, ನಿನ್ನ ಕ್ಯಾರೆಕ್ಟರ್ ಮೇಲೆ ದೇವರು ಸಿಗ್ನೇಚರ್ ಮಾಡುವಾಗ, ಇವನು ನನ್ನ ಮನಸ್ಸಿಗೆ ಒಪ್ಪುವಂತೆ ನಡೆಯೋನಂತ ದೇವರು ಸಹಿ ಮಾಡಿದ್ರೆ ವೈರಿಗಳಿಗೂ ಕಂಡು ಬರುತ್ತೆ ದೇವರು ಈತನೊಡನೆ ಇದ್ದಾನೆ. ದೇವರು ಈತನೊಡನೆ ಇದ್ದಾನೆ. ಎಷ್ಟೇ ಮುರಿಲಿಕ್ಕೆ ಪ್ರಯತ್ನ ಮಾಡಲಿ, ಎಷ್ಟೇ ಕೆಡವಲಿಕ್ಕೆ ಪ್ರಯತ್ನ ಮಾಡಲಿ, ಆದರೆ ಎತ್ತುವಂತ ದೇವರು ಎಂದಿಗೂ ಕೈ ಬಿಡುವನಲ್ಲ. ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಪ್ರಾರ್ಥಿಸ್ರಿ, ದೇವರೇ, ಮನುಷ್ಯರ ಸಿಗ್ನೇಚರ್ಗೋಸ್ಕರ ಹುಡುಕಾಡಿದ್ವಿ, ಮನುಷ್ಯರು ಮೆಚ್ಚಬೇಕೆಂಬುದಾಗಿ ನಾವು ಕಾದ್ಕೊಂಡ್ವಿ. ಆದರೆ ನಮಗೆ ನಿಮ್ಮ ಸಿಗ್ನೇಚರ್ ಬೇಕು, ನಿನ್ನ ಕೃಪೆ ಬೇಕು, ನಿನ್ನ ಮುದ್ರೆ ಬೇಕೆಂಬುದಾಗಿ ಆತನಲ್ಲಿ ಬೇಡಿಕೊಳ್ಳ್ರಿ. ದೇವ್ರ ವಾಕ್ಯ ಹೇಳ್ತದೆ, ಇಸಾಕನ ಸಮಯದಲ್ಲಿ ಅಬ್ರಹಾಮನ ಸಮಯಕ್ಕಿಂತಲೂ ದೀರ್ಘವಾದ ಬರಗಾಲ ಬಂತಂತೆ. ಕೇಳ್ತಾ ಇದ್ದೀರಾ? ಬರಗಾಲ ಬಂತು. ಇಸಾಕನ ಒಬ್ಬನಿಗೆ ಬರಗಾಲ ಬರಲಿಲ್ಲ, ಇಡೀ ಕಾನಾನ್ ದೇಶಕ್ಕೆ ಬರಗಾಲ ಬಂತು. ಇಡೀ ಕಾನಾನ್ ದೇಶಕ್ಕೆ ಬರಗಾಲ ಬಂತು. ಆಗ ಇಸಾಕನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದ, ಇಸಾಕನು ಐಗುಪ್ತ ದೇಶಕ್ಕೆ ವಲಸೆ ಹೋಗ್ಬೇಕು, ಇಲ್ಲಿ ಊಟಕ್ಕೆ ಏನು ಇಲ್ಲ, ಐಗುಪ್ತ ದೇಶಕ್ಕೆ ವಲಸೆ ಹೋಗ್ಬೇಕೆಂಬುದಾಗಿ ಯೋಚಿಸ್ತಾ ಇರುವಾಗ ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನು ಆತನ ಬಳಿಗೆ ಬಂದು, ಯಾವನ ನಡತೆಗೆ ಯೆಹೋವನು ಮೆಚ್ಚಿಕೊಳ್ತಾನೋ ಕಷ್ಟ ಕಾಲದಲ್ಲಿ ಅವನ ಜೊತೆಗೆ ಅವನು ಮಾತಾಡದೇ ಇರಲ್ಲ. ಆತನು ಮಾತಾಡ್ತಾನೆ. ನನ್ನ ನಡತೆ ಕರ್ತನಿಗೆ ಯಾಕೆ ಮೆಚ್ಚುಗೆ ಆಗ್ಬೇಕಂದ್ರೆ, ನನ್ನ ಕಷ್ಟ ಕಾಲದಲ್ಲಿ ಆತನು ಬಂದು ಮಾತಾಡಬೇಕು. ಬಂದು ಮಾತನಾಡಿ ಹೇಳ್ತಾ ಇದ್ದಾನೆ, ನೀನು ಐಗುಪ್ತಕ್ಕೆ ಹೋಗ್ಬೇಡ. ಏನಂತೆ? ನೀನು ಐಗುಪ್ತಕ್ಕೆ ಹೋಗ್ಬೇಡ. ತದ್ವಿರುದ್ಧವಾದ ಪರಿಸ್ಥಿತಿ. ಮತ್ತು ದೇವರ ವಾಕ್ಯ ಹೇಳ್ತದೆ, ಅದೇ ವರ್ಷ ಇಸಾಕನು ಅದೇ ಬರಗಾಲದಲ್ಲಿ ಬಿತ್ತಿದನು. ಯಾಕೆ ನಿನ್ನ ನಡತೆ ನೋಡಿ, ಎಷ್ಟೋ ಜನರಿಗೆ ಅರ್ಥ ಆಗಲ್ಲ. ಯಾವನ ನಡತೆಯು ಕರ್ತನಿಗೆ ಮೆಚ್ಚುಗೆಯಾಗಿದೆಯೋ, ಇಡೀ ಲೋಕಕ್ಕೆ ಬರಗಾಲ ಇರಬಹುದು, ಆತನಿಗೆ ದೈವಿಕವಾದ ಆಶೀರ್ವಾದ ದಿನಗಳಿರ್ತದೆ.
ನಿನ್ನ ಎಡಗಲಿ ವಾಕ್ಯ ಹೇಳ್ತದೆ, ನಿನ್ನ ಎಡಗಡೆಯಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಧೈರ್ಯದಿಂದಿರು. ನಿಮ್ಮಲ್ಲಿ ಕೆಲವರು ಭಯದಿಂದ ಕೂತ್ಕೊಂಡಿದ್ದೀರಾ, ಧೈರ್ಯದಿಂದಿರ್ರಿ. ನಿನ್ನ ನಡತೆ ದೇವರಿಗೆ ಮೆಚ್ಚುಗೆ ಆಗಿರುವುದಾಗಿದ್ರೆ ಯಾವ ಕೇಡು ನಿನ್ನ ಬಳಿಗೆ ಬರದಂತೆ ಕಾಯಲಿಕ್ಕೆ ಆತನು ಇನ್ನೂ ಶಕ್ತನಾಗಿದ್ದಾನೆ, ಇನ್ನೂ ಬಲಶಾಲಿ ಆಗಿದ್ದಾನೆ. ನಿನ್ನ ನಡತೆಯನ್ನ ಆತನಿಗೆ ಮೆಚ್ಚುಗೆ ಆಗುವಂತೆ ಸರಿಪಡಿಸಿಕೋ. ಯಾರು ನಿನ್ನನ್ನು ಕೀಳ್ಲಿಕ್ಕಾಗಲ್ಲ, ಯಾರು ನಿನ್ನನ್ನು ಮುಟ್ಲಿಕ್ಕಾಗಲ್ಲ, ಯಾರು ನಿನ್ನನ್ನು ಕಿತ್ತು ಎಸೆಲಿಕ್ಕೂ ಆಗಲ್ಲ. ನಿನ್ನ ಜೀವನ ಆಶೀರ್ವಾದದ ಹೊರತೆಯಾಗಿ ಮಾರ್ಪಡ್ತದೆ. ಅದೇ ವರ್ಷ ಇಸಾಕನ್ನು ಬಿತ್ತಿದ್ರೆ ಆ ಬರಗಾಲದಲ್ಲಿ ಇದಕ್ಕೆ ಅಬೀಮೆಲೆಕನು ಬಂದು ಹೇಳ್ತಾ ಇದ್ದಾನೆ, ನಾವು ನೋಡಿ ತಿಳಿದುಕೊಂಡಿದ್ದೇವೆ. ಯಾಕೆ? ಆ ಬರಗಾಲದಲ್ಲಿ ನಮ್ಮ ಎಲ್ಲಾ ಹೊಲಗಳು ಒಣಗಿ ಹೋಗಿದ್ರೆ ನಿನ್ನ ಹೊಲದಲ್ಲಿ ಬೆಳೆ ಇತ್ತಲ್ಲ, ನನಗೆ ನೋಡಿ ತಿಳ್ಕೊಂಡಿದ್ದೀನಿ, ಯೆಹೋವನು ದೇವರು ನಿನ್ನ ಸಂಗಡ ಇದ್ದಾನೆ. ದೇವರು ನಮ್ಮ ಪ್ರೋಗ್ರೆಸ್ ಕಾರ್ಡಿಗೆ ಸಹಿ ಹಾಕುವಾಗ ಒಣಗಿದ ಎಲುಬುಗಳಲ್ಲಿ ಸಸಾರ ಜೀವನ ಆಶೀರ್ವಾದ ತಿರುಗಿ ಹರಿದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ, ಆಮೆನ್. ಇದನ್ನು ತಿಳ್ಕೊಳ್ತಾ ಇದ್ರೆ ಅಂದ್ಕೊಳ್ತೀನಿ, 10 ಅಲ್ಲ, 20ರಷ್ಟಲ್ಲ, 40ರಷ್ಟಲ್ಲ, 60ರಷ್ಟು ಅಲ್ಲ, 80ರಷ್ಟು ಅಲ್ಲ, 100ಕ್ಕೆ 100ರಷ್ಟು ಪೈರನ್ನ ಕೊಯ್ದನಂತೆ. 100ಕ್ಕೆ 100ರಷ್ಟು ಪೈರು. ಯಾಕೆ? ಅಬೀಮೆಲೆಕನು ಹೇಳ್ತಾ ಇದ್ದಾನೆ, ಯಾಕಂದ್ರೆ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಯಾರ ಜೊತೆಗೆ ದೇವರು ನಡೀತಾನೋ ಅವರ ಜೀವನದಲ್ಲಿ ಸಮಾಧಾನ ಕಂಡು ಬರ್ತದೆ, ಪ್ರೀತಿ ಇರ್ತದೆ. ಆಮೇನ್. ಯಾರು ಯೆಹೋವನ ದೃಷ್ಟಿಯಲ್ಲಿ ನಡತೆ ಮೆಚ್ಚಿಕೊಳ್ಳುವ ನಡತೆಯನ್ನ ನಡೀತಾರೋ ಅವರಿಗೆ ಕೇಡಿನ ಭಯ ಇರಲ್ಲ. ಆತನ ವೈರಿಗಳು ನೋಡ್ತಾರೆ, ಏನಂತ, ಈತನ ಜೊತೆಗೆ ದೇವರು ಇದ್ದಾನೆ. ಹಲ್ಲು ಕಡಿತಾರೆ, ಅವ್ರದೇ ಹಲ್ಲು ಸಣ್ಣ ಆಗುತ್ತೆ ಬಿಡ್ರಿ, ಹಲ್ಲು ಕಡಿತಾರೆ, ಏನು ಮಾಡ್ಲಿಕ್ಕಾಗಲ್ಲ. ದುಷ್ಟ ಯೋಜನೆಗಳನ್ನ ತಯಾರು ಮಾಡ್ಕೊಳ್ತಾರೆ, ಅದು ಸಫಲ ಆಗಲ್ಲ. ನಿಮ್ಮ ಹೆಸರನ್ನ ಕೆಡಿಸ್ಲಿಕ್ಕೆ ಮಾತನಾಡ್ಲಿಕ್ಕೆ ಬಾಯಿ ತೆರೆದ್ರೆ ಕೊನೆಗೆ ಹೆಸರು ಕೆಡೋದು ಅವ್ರದೇ. ಯಾಕೆ ಗೊತ್ತಾ? ನಿನ್ನ ನಡತೆಯನ್ನ ದೇವರು ಮೆಚ್ಚಿಕೊಂಡಿದ್ದಾನಮ್ಮ. ನಿಮ್ಮ ಪಕ್ಕದವ್ರು ಹೇಳ್ರಿ, ನಿನ್ನ ನಡತೆಯನ್ನ ದೇವರು ಮೆಚ್ಚಿಕೊಳ್ಳಿ. ಮನುಷ್ಯನ್ ಮೆಚ್ಚಿಕೊಳ್ಳದೆ ಇದ್ರೂ ಚಿಂತೆ ಇಲ್ಲ, ದೇವರು ನಿನ್ನ ನಡತೆಯನ್ನ ಮೆಚ್ಚಿಕೊಳ್ಳಲಿ. ಆಮೇನ್, ಆಮೇನ್. ಈ ದಿನಗಳಲ್ಲಿ ಈ ಜ್ಞಾನ ಇಲ್ಲ ಜನರಿಗೆ. ಆದ್ರೆ ನಾನು ನಿಮಗೆ ಹೇಳ್ತೀನಿ, ಈ ಜ್ಞಾನ ಹೊಂದಿಕೊಳ್ಳುವವರು ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಾವು ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುವಾಗ ವೈರಿಯು ನಮ್ಮನ್ನು ಎಷ್ಟೇ ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರು ಸಹ ಕರ್ತನು ನಮ್ಮನ್ನ ಮೇಲೆ ಎತ್ತುತ್ತಾನೆ. ಎಂದಿಗೂ ಆತನು ಬಿಡುವನಲ್ಲ. ಆಮೇನ್, ಆಮೇನ್. ಓಟ ನೋಡಿದ್ದೀರಾ? ರೇಸಿಂಗ್ ನಲ್ಲಿ ಓಡ್ತಾ ಇರ್ತಾರಲ್ಲ, ಅಥ್ಲೀಟ್ಸ್ ಓಡ್ತಾ ಇರ್ತಾರಲ್ಲ, ಕ್ರೀಡಾಪಟುಗಳು ಓಡ್ತಾರೆ ಸ್ಟೇಡಿಯಂನಲ್ಲಿ. ಓಡೋದನ್ನ ನೋಡಿದ್ರ? ಎಲ್ಲರೂ ಫಸ್ಟ್ ಬರ್ಲಿಕ್ಕೆ ಓಡ್ತಾ ಇರ್ತಾರೆ. ನೋಡಿದ್ರ? ಎಷ್ಟು ಜನರು ನೋಡಿದ್ರೆ? ಟಿವಿಯಲ್ಲಿನೋ ಸತ್ಯದಲ್ಲಿನೋ ಸ್ಟೇಡಿಯಂನಲ್ಲಿ ಜನರು ಓಡ್ತಾ ಇರ್ತಾರೆ. 10 ಜನ ಅಥ್ಲೀಟ್ಸ್, 10 ಜನ ತಮ್ಮ ಲೈನ್ ನಲ್ಲಿ ಓಡ್ತಾ ಇದ್ರೆ ಸ್ಟೇಡಿಯಂನಲ್ಲಿ ಕೂತವರೆಲ್ಲರೂ ಸೀಟಿ ಹೊಡಿತಾ ಇರ್ತಾರೆ. ಆ 10 ಜನರಲ್ಲಿ ಯಾರಿಗೆ ಸೀಟಿ ಹೊಡಿತಾ ಇದ್ದಾರೆ? ಅವರು ಹೊಡಿತಾ ಇರ್ತಾರ? ನೋಡಿದ್ರ? ಚಪ್ಪಾಳೆ ತರ್ತಾ ಇರ್ತಾರೆ. ನೋಡಿದ್ರ? ಎಲ್ಲರೂ ಓಡ್ತಾ ಇದ್ರೆ ಇವರು ಸೀಟಿ ಹೊಡಿತಾ ಇರ್ತಾರೆ, ಚಪ್ಪಾಳೆ ತರ್ತಾ ಇರ್ತಾರೆ, ಅವ್ರನ್ನ ಹುರಿದುಂಬಿಸ್ತಾ ಇರ್ತಾರೆ. ಆದ್ರೆ ಚಪ್ಪಾಳೆ ಹೊಡೆಯೋರಲ್ಲಿ, ಸೀಟಿ ಹೊಡೆಯೋರಲ್ಲಿ, ಅವರ ಹುರಿದುಂಬಿಸೋರಲ್ಲಿ ಅವರೊಬ್ಬರಿಗೂ ಅವರ 10ರಲ್ಲಿ ಯಾರಾದ್ರೂ ಗೆದ್ರೆ ಅವನಿಗೆ ಪ್ರಶಸ್ತಿ ಕೊಡುವಂತ ಅಧಿಕಾರ ಇಲ್ಲ. ಚಪ್ಪಾಳೆ ಹೊಡೆದ್ರು ಮನೆಗೋದ್ರು, ಬೆನ್ ತಟ್ಟಿದ್ರು ಮನೆಗೋದ್ರು. ಆದ್ರೆ ಅವರಲ್ಲಿ ಒಬ್ಬನು ಎದ್ದು ನಿಂತ್ಕೊಂಡು ಇವನು ಗೆದ್ದಿದ್ದಾನೆ, ಹೇಳಪ್ಪ ಸ್ವಲ್ಪ ತೋರ್ಸೋಣ, ಇವನು ಗೆದ್ದಿದ್ದಾನ ಅಂತ ತೋರಿಸ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಅವರು ಪ್ರೇಕ್ಷಕರು ಮಾತ್ರ. ಆಮೇನ್. ಆದ್ರೆ ಅದೇ ಸ್ಟೇಡಿಯಂ ಅಲ್ಲಿ ಒಂದು ವಾಚ್ ಟವರ್ ಇರ್ತದೆ, ಮೇಲೆ ಗ್ಲಾಸಿನ ಬಾಕ್ಸ್ ಇರ್ತದೆ. ಅದರಲ್ಲಿ 2, 3, 4 ಜನ ಕೂತಿರ್ತಾರೆ. ಅವರು ಬೈನಾಕ್ಯುಲರ್ ಹಚ್ಕೊಂಡು ನೋಡ್ತಾ ಇರ್ತಾರೆ. ಇವ್ರು ಓಡೋದನ್ನ ಲಕ್ಷ ಕೊಟ್ಟು ನೋಡ್ತಾ ಇರ್ತಾರೆ. ಅವರು ಚಪ್ಪಾಳೆ ಹೊಡಿಲಿಕ್ಕಿಲ್ಲ, ಅವರು ಸೀಟಿ ಹೊಡಿಲಿಕ್ಕಿಲ್ಲ, ಅವರು ಚೀರ್ಲಿಕ್ಕಿಲ್ಲ. ಆದ್ರೆ ಇವ್ರನ್ನ ಲಕ್ಷ ಕೊಟ್ಟು ನೋಡ್ತಾ ಇರ್ತಾರೆ. ಅವರಿಗೆ ಇವರಲ್ಲಿ ಯಾರು ಗೆದ್ರಂತ ಪ್ರಶಸ್ತಿ ಕೊಡುವಂತ ಅಧಿಕಾರ ಅವ್ರಿಗಿರ್ತದೆ, ಜಡ್ಜಸ್ಗೆ. ಆಮೇನ್.
ನೀನು ಜನರಿಂದ ಸಿಗ್ನೇಚರ್ ತಗೊಳ್ಳುವಾಗ ಅವರು ನಿಮ್ಮ ಬೆನ್ನು ತಡ್ತಾರೆ, ಚಪ್ಪಾಳೆ ಹೊಡಿತಾರೆ, ಸಿಳ್ಳೆ ಹಾಕ್ತಾರೆ, ನೀನೇ ಶ್ರೇಷ್ಠ ಅಂತ ನಿನ್ನ ಹೊಗಳ್ತಾರೆ. ಯಾಕೆ? ನನ್ನ ಲಾಭಕ್ಕೆ ಬಂದ್ರೆ ಸಾಕು. ಆದ್ರೆ ಆ ವೈರಿಯನ್ನು ಮಿತ್ರನನ್ನಾಗಿ ಮಾಡುವಂತ ಪ್ರಶಸ್ತಿ ಕೊಡುವಂತ ಅಧಿಕಾರ ಅವರ ಕೈಲಿಲ್ಲ. ಅವ್ರ ಕೈಲಿಲ್ಲ. ಯಾಕೆ? ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ವಾ? ಅವರ ಕೈಲಿಲ್ಲ. ಕೆಲವು ಜನ ಏನೋ ನಮ್ಮ ಬಾಸ್ ಮುಂದಿರುವಾಗ ಆಫೀಸಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಾಸ್ ಹಿಂಗ್ ಹೋದ್ರೆ ಸಾಕು, ತಾವು ಬಾಸ್ ಆಗ್ತಾರೆ ನಂತರ. ಆದ್ರೆ ಅದನ್ನೆಲ್ಲ ನೋಡ್ಲಿಕ್ಕೆ ಒಬ್ಬನಿದ್ದಾನೆ. ಯೋಬನ ಪತ್ರಿಕೆ ಏನ್ ಹೇಳ್ತೇನೆ ನೋಡಿದ್ರೆ, ಯೋಬ 34ನೇ ಅಧ್ಯಾಯ 21ನೇ ವಚನ ನೋಡಿ. ಆತನು ಮನುಷ್ಯನ ಮಾರ್ಗಗಳ ಮೇಲೆ ಕಣ್ಣಿಟ್ಟು ಅವನ ಹೆಜ್ಜೆಗಳನ್ನೆಲ್ಲ ನೋಡುವನು. ಏನ್ ನೋಡ್ತಾ ಇದ್ದಾನೆ? ಯಾರಿಗೂ ಹೇಳಲಿಕ್ಕೆ ಮನಸ್ಸಾಗ್ತಲ್ಲ ಕಾಣ್ತದೆ. ಆತನ ಹೆಜ್ಜೆಗಳನ್ನೆಲ್ಲ, ಯಾರಾದ್ರೂ ಹೇಳ್ತೀರಾ ಹೆಜ್ಜೆಗಳನ್ನೆಲ್ಲ? ಆತನ ಹೆಜ್ಜೆಗಳನ್ನೆಲ್ಲ ನೋಡ್ತಾ ಇದ್ದಾನೆ. ತಪ್ಪಿನಲ್ಲಿ ಹಿಡಿಯುವುದಕ್ಕಲ್ಲ. ಈ ಜಡ್ಜಸ್ ಅಷ್ಟು ಲಕ್ಷ್ಯ ಕೊಟ್ಟು ಯಾಕೆ ನೋಡ್ತಾ ಇದ್ದಾರೆ ಅಂದ್ರೆ, ಎಲ್ಲಾದ್ರೂ ಸರಿಯಾಗಿ ಓಡುವವನು ತಮ್ಮ ಕಣ್ಣಿನಿಂದ ತಪ್ಪಿಸ್ಕೊಂಡಾನು, ಅವನ ಪ್ರಶಸ್ತಿ ತಪ್ಪಿ ಹೋದಿತಂತ ಲಕ್ಷ್ಯಗೊಟ್ಟು ನೋಡ್ತಾ ಇರ್ತಾರೆ. ನಮ್ಮ ಕರ್ತನು ನಮ್ಮನ್ನು ಲಕ್ಷ್ಯಗೊಟ್ಟು ನೋಡ್ತಾ ಇದ್ದಾನಂತೆ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ವಿಚಾರ, ನಾವು ಯಾರನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ, ಯಾರನ್ನ ಯಾವ ರೀತಿ ವ್ಯವಹರಿಸ್ತಾ ಇದ್ದೀವಿ, ಪ್ರತಿಯೊಂದು ಹೆಜ್ಜೆಯನ್ನು ಲಕ್ಷ್ಯಗೊಟ್ಟು ನೋಡ್ತಾ ಇದ್ದಾನಂತೆ. ಯಾಕೆ? ನಮ್ಮನ್ನ ದೂಷಿಸ್ಲಿಕ್ಕಲ್ಲ, ನಮ್ಮಲ್ಲಿ ತಪ್ಪನ್ನು ಹುಡುಕ್ಲಿಕ್ಕಲ್ಲ. ಯಾಕಂದ್ರೆ ಪ್ರತಿಯೊಂದು ಸರಿಯಾದ ಮೆಚ್ಚುಗೆ ಆಗುವ ಹೆಜ್ಜೆಗೆ ಪ್ರಶಸ್ತಿಯನ್ನು ಕೊಡುವುದಕ್ಕಾಗಿ, ಆಶೀರ್ವಾದವನ್ನು ಕೊಡುವುದಕ್ಕಾಗಿ, ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಹುಡುಕ್ತಾ ಇದ್ದಾನೆ. ಆತನ ಕಣ್ಣುಗಳು, ಅಮ್ಮ ನೋಡು, ಅಯ್ಯ ಯಾವುದು ನಿನ್ನಿಂದ ಸಾಧಿಸಿಕೊಳ್ಳಲಿಕ್ಕೆ ಆಗ್ಲಿಲ್ವೋ ಅದನ್ನ ದೇವರು ನಮ್ಮ ನಡತೆಯನ್ನು ಮೆಚ್ಚಿಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಅದನ್ನು ಸಿದ್ಧ ಮಾಡಿ ತಂದು ಕೊಡ್ತಾನೆ. ತನ್ನಷ್ಟು ತಾನೇ ಅದು ನಿನ್ನ ಬಳಿಗೆ ಹರಿದುಕೊಂಡು ಬರ್ತದೆ. ತನ್ನಷ್ಟಕ್ಕೆ ತಾನು ಅದು ನಿನಗೋಸ್ಕರ ಬಿಡುಗಡೆಯಾಗಿ ಬರ್ತದೆ. ಆಮೇನ್, ಆಮೇನ್. ಇನ್ನೊಂದ್ಸರಿ ಓದಮ್ಮ ಯೋಬ. ಆತನು ಮನುಷ್ಯನ ಮಾರ್ಗಗಳ ಮೇಲೆ ಕಣ್ಣಿಟ್ಟು, ಆತನು ಮನುಷ್ಯನ ಮಾರ್ಗಗಳ ಮೇಲೆ ಕಣ್ಣಿಟ್ಟು ಅವನ ಹೆಜ್ಜೆಗಳನ್ನೆಲ್ಲ ನೋಡುವನು, ಅವನ ಹೆಜ್ಜೆಗಳನ್ನೆಲ್ಲ ನೋಡುವನು. ಆಮೇನ್. ನೋಡ್ತಾ ಇದ್ದಾನೆ. ಆತನ ಕಣ್ಣು ನಿನ್ನ ಮೇಲೆ, ಆತನ ಕಣ್ಣು ನನ್ನ ಮೇಲೆ, ಇಸಾಕನ ಮೇಲೆ ಆತನ ಕಣ್ಣು ನೆಟ್ಟಾಗ ದೇವರು ಕಂಡಿದ್ದೇನೆಂದ್ರೆ ನೀತಿಯನ್ನ, ಆಶೀರ್ವಾದವನ್ನ. ದೇವರು ಹೇಳ್ದ, ದೇವರ ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನದಲ್ಲಿ, ಅಬ್ರಾಹ್ಮನು ದೇವರ ಜೊತೆಗೆ ಮಾಡಿಕೊಂಡಂತ ಒಡಂಬಡಿಕೆಯಲ್ಲಿ ಇಸಾಕನು ನಂಬಿಕೆಯಿಂದ ನಡೀತಾ ಇದ್ದಾನೆ. ಅದನ್ನು ನೋಡಿ ದೇವರು ಆ ದೇಶದಲ್ಲೆಲ್ಲ ಬರಗಾಲ ಬಂದಿದ್ರೂ ಸಹ ಈತನ ಹೊಲದಲ್ಲಿ ಮಾತ್ರ ಸಂಪೂರ್ಣವಾದ ಪೈರನ್ನ ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ಆಮೇನ್. ಒಂದು ಸಮಯ ಬರ್ಲಿಕ್ಕಿದೆ, ಅದು ತುಂಬಾ ಕಷ್ಟಕರವಾದ ಸಮಯವಾಗಿ ಮಾರ್ಪಡ್ಲಿಕ್ಕಿದೆ. ಒಂದು ವೇಳೆ ಈಗ ನಾವು ನಮ್ಮ ಮಾರ್ಗಗಳನ್ನು ಸರಿ ಮಾಡಿಕೊಂಡು ದೇವರ ಆಶೀರ್ವಾದದ ಅಭಿಷೇಕದಲ್ಲಿಯೂ ಆತನ ಒಡಂಬಡಿಕೆಯಲ್ಲಿಯೂ ನಡೆಯದಿದ್ರೆ ಆ ದಿನಗಳಲ್ಲಿ ನಮಗೆ ನಿಂತುಕೊಳ್ಳಲಿಕ್ಕೆ ಆಗೋದಿಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 5:21 ನೋಡಿ ಏನು ಹೇಳ್ತದೆ? ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ. ಯೆಹೋವನಿಗೆ ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಂಡೇ ಕಾಣುತ್ತೆ. ಭಯ ಬೀಳಬೇಡ. ನೀನ್ ಅಂದ್ಕೊಳ್ಬಹುದು, ಪಾಸ್ಟರ್ ನಾನು ಎಷ್ಟು ಒಳ್ಳೇದು ಮಾಡಿದ್ರು ಯಾರಿಗೂ ಕಾಣಲ್ಲ. ಹೌದು, ಒಳ್ಳೇದು ಯಾರಿಗೂ ಕಾಣೋದು ಬೇಡ. ಯಾಕೆಂದ್ರೆ ಯಾರಿಗೆ ಕಾಣಬೇಕಾಗಿದೆಯೋ ಅವನಿಂದ ಅದು ಮುಚ್ಚಲ್ಪಡಲ್ಲ. ಆತನಿಗೆ ಅದು ಕಂಡೇ ಕಾಣುತ್ತೆ. ಯಾಕೆಂದ್ರೆ ಯೆಹೋವನ ಕಣ್ಣುಗಳು ಮನುಷ್ಯನ ಮಾರ್ಗವನ್ನೆಲ್ಲ ಕಂಡಿದೆ. ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಬಸ್ ಏನಂತ ಹೇಳ್ತದೆ? ಆತನು ಮನುಷ್ಯನ ನಡತೆಯನ್ನೆಲ್ಲ. ಈ ನಡತೆ ಅಂತ ಹೇಳುವಾಗ ನಾವು ಯೋಚಿಸುವ ರೀತಿ, ನಾವು ಪ್ರಾರ್ಥಿಸುವ ರೀತಿ, ನಾವು ನಾನು ನಮ್ಮ ಮನಸ್ಸಿನ ಭಾವನೆಗಳು, ನಮ್ಮ ಯೋಚನೆಗಳು, ನಮ್ಮ ವರ್ತನೆಗಳು, ಬಿಹೇವಿಯರ್, ನಮ್ಮ ನಡತೆ, ಇವುಗಳಲ್ಲಿ ದೇವರಿಗೆ ಮೆಚ್ಚುಗೆಯಾಗುವಾಗ ಯಾವ ಆಶೀರ್ವಾದವನ್ನು ಕೆಲವರು ನಮ್ಮ ಪ್ರಶ್ನೆ ಕೇಳ್ತಾರೆ,
ಅವ್ರು ಕೇಳೋದ್ರ ಮೇಲೇ ಅವ್ರು ಏನು ಕೇಳ್ತಾ ಇದ್ದಾನೆ. ನಮ್ಮಲ್ಲಿ ಒಂದು ವಿಶಿಷ್ಟವಾದಂಥ ಜಾತಿ ಜನಾಂಗ ಇರ್ತದೆ. ಅವ್ರು ಏನು ಕೇಳ್ತಾರೋ ಭಾಳ ಸಿಂಪಲ್ ಆಗಿರ್ತದೆ, ಆದರೆ ಅದ್ರ ಹಿಂದೆ ದೊಡ್ಡ ಬೆಟ್ಟನೇ ಇರ್ತದೆ. ನನಗೆ ಬಂದು ಕೇಳ್ದ, ಪಾಸ್ಟ್ರೆ ಇವತ್ತು ಗೋವಾಗ ಹೋಗ್ತಾ ಇದ್ದೀರಾ? ಸಿಂಪಲ್. ಆದರೆ ಅವ್ರ ಕಣ್ಣಲ್ಲಿ ನೋಡಿದ್ರೆ ಹಿಂದೆಲ್ಲ ಕಾಣ್ತಾನೆ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ, ನಿನಗಿಲ್ಲಿ ಚಿಂತೆನೇ ಇಲ್ಲ, ನಿನಗೆ ಹಿಂದೆ ದೊಡ್ಡ ಬೆಟ್ಟನೇ ಇರ್ತದೆ. ಆಟಿಟ್ಯೂಡ್, ಅದಕ್ಕೆ ನಾವೇನಂತೀವಿ, ಮನೋಭಾವನೆ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಿಗೆ ತಮ್ಮ ಚಿಂತೆ ಇರಲ್ಲ, ತಮ್ಮ ತಟ್ಟೆ ಚಿಂತೆ ಇರಲ್ಲ, ಬರೀ ಬೇರೆಯವ್ರ ತಟ್ಟೆ ಮೇಲೆ ಲಕ್ಷ್ಯ. ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ನಾನು ನೋಡ್ತಾನೆ ಇರ್ತೀವಿ. ವರ್ಷಗಳು ಕಳೆದಂತೆ ಪರಿಸ್ಥಿತಿಗಳು ಬದಲಾಗಲ್ಲ, ಇದ್ದಲ್ಲಿನೇ ಇರ್ತೀವಿ. ಕಾರಣ ಯಾಕೆ? ದೇವರು ಪ್ರತಿಯೊಂದು ನಡತೆಯನ್ನ ನೋಡುವವನು. ಯಾಕೆ? ಆತನು ಆಶೀರ್ವಾದವನ್ನು ಇಟ್ಕೊಂಡು ಕೂತಿದ್ದಾನೆ, ಸುಮ್ಮನೆ ಕೂತಿಲ್ಲ. ಯಾವನ ನಡತೆ ಆತನ ಮನಸ್ಸಿಗೆ ಮೆಚ್ಚುಗೆ ಆಗ್ತದೋ ಪರಲೋಕದ ಭಂಡಾರದ ಬಾಗಿಲುಗಳನ್ನ, ಕಿಟಕಿಗಳನ್ನ ತೆರೆದು ಆ ಆಶೀರ್ವಾದಗಳನ್ನ ಎಲ್ಲರಿಗೂ ಕಾಣುವಂತೆ ಆತನ ಮೇಲೆ ಸುರಿಸುವಷ್ಟು ಬಲಶಾಲಿ ಆತನಾಗಿದ್ದಾನೆ. ಕೇಳ್ತಾ ಇದ್ದೀರ ಅನ್ಕೊಳ್ತೀನಿ. ಆಮೇನ್. ಈ ಕೊನೆಯ ದಿನಗಳಲ್ಲಿ ನಮ್ಮ ರಕ್ಷಣೆಯನ್ನು ಕಾಯ್ದುಕೊಳ್ಳುವುದು ತುಂಬಾ ಅವಶ್ಯವಾಗಿದೆ. ಕೆಲವರು ಮಾತಾಡೋ ರೀತಿ, ಮನಸ್ಸಿನ ಭಾವನೆಗಳು ತುಂಬಾ ಡೇಂಜರ್. ಮನೆಯೊಳಗಿನ ಟೀಮ್ನು ಹಂಗೆ. ದುಡ್ಡು ಇದೆಯಾ ಅಂತ ಕೇಳ್ತಾರೆ. ನನಗಿದು ಬೇಕಾಗಿದೆ ಅನ್ನಲ್ಲ. ಅದೇ ಆಮೇನ್. ನಡತೆ, ನಿಮ್ಮ ಪಕ್ಕದಲ್ಲವ್ರು ನೋಡಿ ಶಿಷ್ಟ ಹೇಳಿ, ನಡತೆ ನಡತೆ. ಆಮೇನ್, ಆಮೇನ್, ಆಮೇನ್. ನಡತೆ, ನಮ್ಮ ನಡತೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವನ ನಡತೆಯು ಯೆಹೋವನಿಗೆ ಮೆಚ್ಚುಗೆಯೋ. ಎಷ್ಟು ಸುಂದರ ಇದೆ ನೋಡ್ರಿ. ಯಾವನ ನಡತೆಯು ಯೆಹೋವನಿಗೆ ಮೆಚ್ಚುಗೆಯೋ ಆತನ ವೈರಿಗಳನ್ನೂ ಸಹ, ಯಾರಾದ್ರೂ ಹೇಳ್ರಿ, ಆತನ ವೈರಿಗಳನ್ನೂ ಸಹ ಅವರ ಮಿತ್ರನನ್ನಾಗಿ ಮಾರ್ಪಡಿಸ್ತಾನಂತೆ. ಯಾಕಂದ್ರೆ ಅದನ್ನ ಗಳಿಸ್ಕೊಳ್ಳೋದು ಯಾರಿಗಾಗಲ್ಲ, ದೇವರು ಮಾತ್ರ ಅದನ್ನು ಕೊಡ್ಲಿಕ್ಕೆ ಸಾಧ್ಯ. ಅದನ್ನ ಆತನು ಕೊಟ್ಟೇ ಕೊಡ್ತಾನೆ.